ಮತ್ತೆ ಈಗ ವಾಜಪೇಯಿ ಅವರು ಸಹಜವಾಗಿ ಕವಿ, ಲೇಖಕರು. ಅವರಿಗೆ ಬರೆಯೋದು, ಓದೋದು, ಈವನ್ ಅಡ್ವಾಣಿ ಅವ್ರಿಗೂ ಓದೋದು ಇವೆಲ್ಲ ಅಭ್ಯಾಸಗಳು ಜಾಸ್ತಿ ಇತ್ತು ಅಂತ. ಬುಕ್ಸ್ ತರಿಸ್ಕೊಳ್ಳೋದು ಅಥವಾ ಆ ಥರದ್ದೇನಾದ್ರು ಅಥವಾ ಅವ್ರೇನಾದ್ರು ಲೆಟ್ರ್ ಬರೆದು ಇದನ್ನ ಯಾರಿಗಾದ್ರೂ ತಲುಪಿಸಿ ಅನ್ನೋದು ಆ ಅಲ್ಲ, ಥರದ್ದು ಅದನ್ನ ನಡೀತಾ ಇತ್ತು. ನೋಡ್ತಾರೆ ಲೆಟರ್ ಏನಂತ ನೋಡ್ಬಿಟ್ಟು ಮತ್ತೆ ಅದ್ರಲ್ಲಿ ಏನ ಅವ್ರಿಗೆ ವಿರುದ್ಧವಾದದ್ದು ಇಲ್ಲದೆ ಇದ್ರೆ ಅದನ್ನು ಕಳಿಸಕ್ಕೆ ಪರ್ಮಿಷನ್ ಕೊಡ್ತಾ ಇದ್ರು. ಆದ್ರೆ ನಾನು ಬೆಂಗಳೂರಲ್ಲಿದ್ದಾಗ ಪ್ರತಿ ದಿವಸ ಬೆಳಿಗ್ಗೆ ಅವರನ್ನು ಹೋಗಿ ಭೇಟಿ ಮಾಡ್ತಾ ಇದ್ದೆ. ಬಟ್ ಒಂದು ಓವರಾಲ್ ಇದೆಲ್ಲದರ ನಂತರ ಒಂದು ಚಿತ್ರಣ ಏನಿದೆ ಅಂತಂದ್ರೆ ವಾಜಪೇಯಿ ಅವರು ಸ್ವಲ್ಪ ಸಾಫ್ಟ್ ಇದ್ರು ಈ ಹೌದು, ವಿಚಾರದಲ್ಲಿ ಅವ್ರು ಅಂತ. ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಹ್ಮ್ ಮಿಕ್ಕಿದವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾ ಇದ್ರು ಹೊರತು ಇದು ಬೇಕು, ಅದು ಬೇಕು, ಇದು ಮಾಡು, ಅದು ಈ ವಾದ ಈ ರೀತಿ ಮಾಡು ಅಂತ ಹೇಳ್ತಾ ಇರ್ಲಿಲ್ಲ. ಹ್ಮ್ ಕೂತಿರ್ತಿದ್ರು ನಾನು ಮಾತಾಡುವಾಗ. ಮಿಕ್ಕಿದವ್ರು ಏನ್ ಹೇಳ್ತಾರೆ, ಹ್ಮ್ ಯಾವಾಗ ಮಿಕ್ಕಿದವ್ರು ಬಹಳಷ್ಟು ಇತ್ತು, ಮಕ್ಕಳನ್ನ ಯುವಕರನ್ನೆಲ್ಲ ಬಂಧನಕ್ಕೆ ತಗೊಂಡಿದ್ದು ದಿನನಿತ್ಯ ಬರ್ತಾ ಇತ್ತು. ಅವರಿಗೆ ಮದುವೆ ಫಿಕ್ಸ್ ಆಗಿದೆ, ಇವಾಗ ಅವ್ರನ್ನ ಬಂಧನಕ್ಕೆ ತಗೊಂಡಿದ್ದಾರೆ, ಅವ್ರಿಗೆ ಪರೀಕ್ಷೆ ಇದೆ, ಪರೀಕ್ಷೆಗೆ ಹೋಗೋಕ್ಕಾಗಲ್ಲ, ಇದಕ್ಕೆಲ್ಲ ಕೋರ್ಟಲ್ಲಿ ಅರ್ಜಿ ಹಾಕಿ ಕೋರ್ಟ್ ಕೂಡ ಅದಕ್ಕೆ ಆದೇಶ ಕೊಡ್ತಾ ಇತ್ತು.